ಮಂಗಳೂರಿನ ಸೇಂಟ್ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಮೊದಲ ಪದವಿ ಪ್ರದಾನ ಸಮಾರಂಭವು ನಗರದ ಲೊಯೋಲಾ ಸಭಾಂಗಣದಲ್ಲಿ ನಡೆಯಿತು. ಇನ್ನು ಸುಮಾರು 801 ವಿದ್ಯಾರ್ಥಿಗಳು ಪದವಿ ಪಡೆದರೆ ಅವರಲ್ಲಿ 56 ರ್ಯಾಂಕ್ ಹೋಲ್ಡರ್ಗಳು ಮತ್ತು ಒಬ್ಬ ವಿಶೇಷ ಪ್ರಶಸ್ತಿ ವಿಜೇತರನ್ನು ಗೌರವಿಸಲಾಯಿತು. ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ ಮೊದಲ ವರ್ಷದ ಪದವಿ ಪ್ರದಾನ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ವೇದಿಕೆಯಲ್ಲಿದ್ದ ಗಣ್ಯರು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಹರಿಯಾಣದ ಒಪಿ ಜಿಂದಾಲ್ ಗ್ಲೋಬಲ್ ಯೂನಿವರ್ಸಿಟಿಯ ಉಪಕುಲಪತಿಗಳಾದ ಪ್ರೊಫೆಸರ್ ಡಾಕ್ಟರ್ ಸಿ ರಾಜಕುಮಾರ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿ, ಶಿಕ್ಷಣವು ವೃತ್ತಿಗಳ ಬಗ್ಗೆ ಅಲ್ಲ, ಅದು ವ್ಯಕ್ತಿತ್ವದ ಬಗ್ಗೆ ಎಂದು ಅವರು ನೆನಪಿಸಿದ್ರು. ಜ್ಞಾನವು ಮೌಲ್ಯಗಳೊಂದಿಗೆ ಬೆಸೆದಾಗ ಮಾತ್ರ ಸಮಾಜಕ್ಕೆ ಪರಿವರ್ತನೆಯ ಶಕ್ತಿಯಾಗುತ್ತದೆ ಎಂದು ಹೇಳಿದರು. I think it is so critical that for after having received this privileged education, you need to recognize that you need to serve for the betterment of society. And when I say service, I don't mean that you shouldn't end up making money and fulfilling your own dreams and aspirations in any profession. Service is about recognizing that you have a responsibility towards society. You need to contribute to the betterment of society. You need to use your education, your experience, your privilege, your skills and your thoughts, ideas, perspectives for the betterment of society. Famously, Mahatma Gandhi observed, and I quote, "A small body of determined spirits fired by an unquenchable faith in their mission can alter the course of history." ಇನ್ನೋರ್ವ ಗೌರವ ಅತಿಥಿಯಾಗಿದ್ದ ಸ್ಲೋವಾಕಿಯಾದ ಟ್ರಾನವಾ ಯೂನಿವರ್ಸಿಟಿಯ ಉಪಕುಲಪತಿ ಪ್ರೊಫೆಸರ್ ಮಿಲೋಶ್ ಟಿಜ್ನರ್ ಎಸ್ಜೆ ಅವರು ಪಾಲ್ಗೊಂಡು ಮಾತನಾಡಿ, ಅಧಿಕಾರವು ಹೊಣೆಗಾರಿಕೆಯಾಗಿದೆ, ಜ್ಞಾನವು ವಿನಮ್ರತೆಯೊಂದಿಗೆ ಇರಬೇಕು. ಹಾಗಾಗಿ ನಾವೆಲ್ಲರೂ ನಾಯಕತ್ವದ ಗುಣವನ್ನು ಬೆಳೆಸುವ ಮೂಲಕ ಮತ್ತೋರ್ವ ಮಾರ್ಗದರ್ಶಕರಾಗಬೇಕು ಎಂದು ಹೇಳಿದರು. than a local institution. Consider how young this society was when it first came to India. Ignatius and his companions were approved in Rome in 1540. 2 years later, 2 years, Francis Xavier landed at Goa. He never returned to Europe. He died in 1552 in Jiangchuan Island off the coast of China, still moving eastward. In Madurai, Roberto de Nobili immersed himself in Tamil and Sanskrit learning and made linguistic and cultural encounter part of his missionary work. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ಜೆಸುಯೇಟ್ ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿ ಮತ್ತು ಚಾನ್ಸಲರ್ ರೆವರೆಂಡ್ ಫಾದರ್ ಡಯಾನಿಯಸ್ ವಾಸ್ ಎಸ್ಜೆ ಅವರು ವಹಿಸಿ ಮಾತನಾಡಿ, ನಾವೆಲ್ಲರೂ ವಿವಿಧ ಕ್ಷೇತ್ರಗಳಲ್ಲಿ ನಾಯಕರನ್ನ ರೂಪಿಸಬೇಕು. ನೀವು ಜೀವನದಲ್ಲಿ ಹೊತ್ತುಕೊಂಡು ಹೋಗಬಹುದಾದ 2 ಮಹಾನ್ ಗುಣಗಳು ಎಂದು ಅವರು ಪದವೀಧರರಿಗೆ ಸಲಹೆಯನ್ನ ನೀಡಿದರು. First of all, congratulations to St. Aloysius Deemed University on your first convocation. Ever since you became a university, you have received many accolades, starting from your NAC grade, your Category 1 university, sustainability, and many more. Congratulations to every one of you. There's something very unique about this afternoon, and I think our chief guest, our guest of honor and all on the days have a Jesuit culture. ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎಸ್ಜೆ ಅವರು ಅತಿಥಿ ಗಣ್ಯರನ್ನ ಸ್ವಾಗತಿಸಿ ಮುಖ್ಯಸ್ಥರಾದ ಡಾಕ್ಟರ್ ವೈಶಾಲಿ ರೈ ಅವರು ವಂದಿಸಿದರು. ಪದವೀಧರರ ಪಟ್ಟಿ ಹಾಗೂ ಸಾಧಕರನ್ನ ರಿಜಿಸ್ಟರ್ ಡಾಕ್ಟರ್ ರೊನಾಲ್ಡ್ ನಸರತ್ ಅವರು ಪರಿಚಯಿಸಿದರು. ಉಪಕುಲಪತಿ ರೆವರೆಂಡ್ ಡಾಕ್ಟರ್ ಮೆಲ್ವಿನ್ ಡಿಕುನ್ನಾ ಅವರು ಪ್ರಮಾಣ ವಚನ ಬೋಧಿಸಿದರು. As a graduating student of St. Aloysius Deemed to be University, Mangaluru, compassion and conscience. ಕಾರ್ಯಕ್ರಮವನ್ನು ಡಾಕ್ಟರ್ ವಿದ್ಯಾ ವಿನುತಾ ಡಿಸೋಸ ಮತ್ತು ವಿಶಾಲ್ ನಾಯ್ಕ್ ಅವರು ನಡೆಸಿಕೊಟ್ಟರು. ಈ ವೇಳೆ ಸಂತ ಅಲೋಷಿಯಸ್ ಸಂಸ್ಥೆಗಳ ರೆಕ್ಟರ್ ಮತ್ತು ಪ್ರೋ ಚಾನ್ಸಲರ್ ರೆವರೆಂಡ್ ಫಾದರ್ ಬ್ರಿಯಾನ್ ಪೆರೇರಾ ಸೇರಿದಂತೆ ಆಡಳಿತ ಮಂಡಳಿಯ ಸದಸ್ಯರು, ಶೈಕ್ಷಣಿಕ ಮಂಡಳಿಯ ಸದಸ್ಯರು, ನಿರ್ದೇಶಕರು, ಡೀನ್ಗಳು, ಬೋಧಕ ಬೋಧಕೇತರ ಸದಸ್ಯರು ಮೊದಲಾದವರು ಉಪಸ್ಥಿತರಿದ್ದರು.
ಸುಮಾರು 801 ವಿದ್ಯಾರ್ಥಿಗಳು ಪದವಿಯನ್ನು ಪಡೆದುಕೊಂಡರು. ಇದರಲ್ಲಿ 56 ರ್ಯಾಂಕ್ ಹೋಲ್ಡರ್ಗಳು ಮತ್ತು ಒಬ್ಬ ವಿಶೇಷ ಪ್ರಶಸ್ತಿ ವಿಜೇತರನ್ನು ಗೌರವಿಸಲಾಯಿತು. ರೋಹಿತ್ ಆರ್, ರೋನಕ್ ಫಾಬಿಯನ್ ಡಿಸೂಸಾ, ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.